ಏನಕ್ಕ ಇದು ಪೇಪರ್ ಓದ್ತಾ ಇಷ್ಟೊಂದು ಖುಷಿಯಾಗಿದ್ಯಾ? ಊರ್ಮಿಳಾ, ಪೇಪರ್ ತುಂಬಾ ನನ್ನ ಸೊಸೆತೆ ಗುಣಗಾನ ನೋಡಿಲಿ. ಹೌದಾ? ಹಾ, ಕೊಡು. ನೋಡಿದ್ಯಾ ಊರ್ಮಿಳಾ ಹೆಂಗ್ ಬರ್ದಿದ್ದಾರೆ ಅಂತ? ಪ್ರಬಲವಾದ ಕೇಸ್ನಲ್ಲಿ ನ್ಯಾಯ ಕೈತಪ್ಪು ಹೋಗ್ತಾ ಇತ್ತು, ಅದನ್ನ ಸಂತ್ರಸ್ತೆಗೆ ಕೊಡಿಸಿದ ಡೈನಾಮಿಕ್ ಸತ್ಯ ಕಾರ್ತಿಕ್ ಕೋಟೆ ಮನೆ ಅಂತ ಬರ್ದಿದ್ದಾರೆ. ಹೌದಕ್ಕ, ನಮ್ಮ ಸತ್ಯನಿಂದ ಕೋಟೆ ಮನೆಗೆ ಇನ್ನಷ್ಟೇ ಹೆಸರು ನೋಡು. ಅಲ್ವಾ? ಮತ್ತೆ ಪಬ್ಲಿಕ್ ಎಲ್ಲ ಸತ್ಯ ಮಾಡಿದ ಕೆಲಸನ ಹೊಗಳ್ತಾ ಇದ್ದಾರೆ ಕಣೆ. ಸಾಕ್ಷಾತ್ ಚಾಮುಂಡಿನೇ ಬಂದು ಅವಳ ಕೈಯಲ್ಲಿ ಇಂಥ ಕೆಲಸ ಮಾಡಿಸಿದಾಳೆ ಅಂತ ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇಂಥ ಹುಡುಗಿ ನಮ್ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಿದೆ ಕಣೆ. ಅದೇನೋ ನಿಜ ಅಕ್ಕ, ಆದರೆ ಇಲ್ಲಿ ನೋಡಿದ್ರೆ ನೆಗೆಟಿವ್ ಆಗೋ ಬರ್ದಿದ್ದಾರೆ. ಊರ್ಮಿಳಾ, ಒಳ್ಳೇದಿದ್ದ ಕಡೆ ಕೆಟ್ಟದ್ದು ಇದ್ದೇ ಇರ್ತಲ್ವಾ? ಹಾಗೇನೆ ಇದು. ಆ ಹ್ಯೂಮನ್ ರೈಟ್ಸ್ನವ್ರು ಮಾತ್ರ ಸತ್ಯನ ಬಗ್ಗೆ ಕೆಟ್ಟದಾಗಿ ಬರೀತಾ ಇದ್ದಾರೆ. ಏನೋ ಅವನನ್ನು ಸಾಯಿಸಿದ ತಪ್ಪು ಅಂತ ಹೇಳ್ತಿದ್ದಾರೆ. ಅಲ್ಲ ಕಣೆ, ಇಂಥ ಅತ್ಯಾಚಾರಿಗಳನ್ನ ಉಳಿಸೋದು ತಪ್ಪು, ಎನ್ಕೌಂಟರ್ ಮಾಡೋದು ಸರಿ ಅಂತ ಹೇಳಬೇಕು. ಕೋರ್ಟಲ್ಲಂತೂ ನ್ಯಾಯ ಸಿಗಲಿಲ್ಲ, ಈಗ ನೋಡಿದ್ರೆ ನಮ್ಮ ಹುಡುಗಿನ ಪ್ರಶ್ನೆ ಮಾಡ್ತಿದ್ದಾರೆ. ಅಯ್ಯೋ ಹೋಗ್ಲಿ ಬಿಡಕ್ಕ, 100 ಜನ ಹೊಗಳೋ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು 10 ಜನ ಹೀಗೆಲ್ಲ ಮಾತಾಡ್ಲಿ ಬಿಡು. ಅವಳಿಗೆ ಅದೇ ಶ್ರೀರಕ್ಷೆ ಅಂತ ಅಂದ್ಕೊಳ್ಳೋಣ. ಒಟ್ನಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ಸತ್ಯ ಏನೋ ಒಂದು ಸಾಧನೆ ಮಾಡ್ದಾಳೆ ಅಂತಾನೆ ಅರ್ಥ ಅಲ್ವಾ? ಅದರಲ್ಲಿ ಅನುಮಾನನೇ ಬೇಡ. ಅಕ್ಕ, ಸತ್ಯನ ವರ್ಚಸ್ಸು ಹೀಗೆ ಮುಂದುವರೆದ್ರೆ ಮನೆ ತುಂಬ ಶೀಲ್ಡು, ಮೆಡಲು, ಅವಳಿಗೆ ಮಾಡಿರೋ ಸನ್ಮಾನ ಶಾಲ್ಗಳಿಂದನೇ ತುಂಬ ಹೋಗ್ಬಿಡತ್ತೆ ಅಲ್ವಾ? ಏನೇ ಹಾಗಂದ್ರೆ? ಅಕ್ಕ, ಈಗ ಅವಳು ಮಾಡಿರೋ ಕೆಲಸಗಳನ್ನ ಮೆಚ್ಚಿ ಜನ ಅವಳಿಗೆ ಸನ್ಮಾನ ಮಾಡ್ತಾರೆ ಅಲ್ವಾ? ಮಾಡಿದ್ರು ಮಾಡ್ಬೋದು, ಆದರೆ ನಮ್ಮ ಹುಡುಗಿ ಮಾತ್ರ ಆ ಮೆಡಲ್ಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. ಈಗ ಕಮಿಷನರ್ ಆಫೀಸ್ಗೆ ಹೋಗಿದ್ದಾಳೆ, ಏನಾದರೂ ಗುಡ್ ನ್ಯೂಸ್ ತಂದೆ ತರ್ತಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಪುರಸ್ಕಾರ ಅಂದರೆ ಜನಗಳು ಅವಳಿಗೆ ಕೊಡ್ತಾ ಇದ್ದಾರಲ್ಲ, ಅದು. ಧರ್ಮ ಉಳಿಸೋ ಕೆಲಸ ಮಾಡಿದಾಳೆ ನಮ್ಮ ಸತ್ಯ. ಅಕ್ಕ, ಎಲ್ಲ ನೀನೊಬ್ಬಳೇ ಹೊಗಳ್ಬಿಟ್ರೆ ಹೇಗೆ? ಸತ್ಯ ನನಗೂ ಸೊಸೆನೆ, ನನಗೂ ಹೊಗಳೋದಕ್ಕೆ ಸ್ವಲ್ಪ ಅವಕಾಶ ಕೊಡು. ಅದು ಹೇಗೆ ಆಗತ್ತೆ ಊರ್ಮಿಳಾ? ಒಂದು ಕೆಲಸ ಮಾಡೋಣ, ಹೇಗೂ ನಾವು ಈ ವಿಷಯನ ಸೆಲಿಬ್ರೇಟ್ ಮಾಡಬೇಕು. ನೀನು ಹೇಳಿದ ಹಾಗೆ ಕಮಿಷನರ್ ಆಫೀಸಲ್ಲಿ ಅವಳಿಗೆ ಸನ್ಮಾನ ನಡೀತಿರ್ಬೋದು, ನಾವಿಲ್ಲಿ ಪಟಾಕಿ ಹೊಡೆದು ಸಮಾರಂಭ ಆಚರಿಸೋಣ. ಅಕ್ಕ, ಈ ಮಾತನ್ನು ನೀನಾ ಹೇಳ್ತಿರೋದು? ಹ್ಞೂ ಕಣೆ, ನಾನೇ ಹೇಳ್ತಿರೋದು. ಆಮೇಲೆ ಆ ಹುಡುಗರಿಗೆ ಫೋನ್ ಮಾಡೆ, ಅವರಿಗೆ ಸತ್ಯ ಅಂದರೆ ಪಂಚಪ್ರಾಣ, ಅವರು ಪಟಾಕಿ ಹೊಡೆದು ಖುಷಿ ಪಡಲಿ. ಆಯ್ತಕ್ಕ. ಆದರೆ ಇತ್ತೀಚೆಗೆ ನೀನು ಬದಲಾಗ್ತಾ ಇರೋದಂತೂ ನಿಜ ನೋಡು. ಬದಲಾವಣೆ ಶಾಶ್ವತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವೇ? ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಸರಿ ಸರಿ, ಮಾತು ಸಾಕು, ನಾವು ಸೆಲಿಬ್ರೇಷನ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು. ನೀನು ಮೊದಲು ಹುಡುಗರಿಗೆ ಫೋನ್ ಮಾಡು. ಆಯ್ತಕ್ಕ, ಮಾಡ್ತೀನಿ. ನೀನು ಟೀ ಕುಡಿ. ಹಾಂ ಹಾಂ. ಸರ್, ಏನು ಹೇಳ್ತಿದ್ದೀರಾ ಸರ್? ನೀವು ಮಾಡಿರೋ ಎನ್ಕೌಂಟರ್ ವಿಚಾರಣೆ ಮುಗಿದು ನಿಮಗೆಲ್ಲ ಬಿ ರಿಪೋರ್ಟ್ ಸಿಗೋವರೆಗೂ ಎಂಕ್ವೈರಿ ಕಮಿಟಿ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನು ಸರ್ ಇದು ಅನ್ಯಾಯ? ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಟ್ರೆ ಅದಕ್ಕೆ ಈ ಬಹುಮಾನನಾ? ಇದೇ ಕಾರಣಕ್ಕೆ ಹೇಳಿದ್ದು, ತುಂಬ ಬೆರಿಬೇಡಿ, ಇದು ಒಳ್ಳೇದಲ್ಲ ಅಂತ. ನಮ್ಮ ಮಾತೆಲ್ಲಿ ಕೇಳ್ತೀರಿ? ಅನುಭವಿಸಿ ಈಗ. ನೀವು ಸ್ವಲ್ಪ ಸುಮ್ಮನೆ ರೀ ಎಸ್ ಪಿ. ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಕಾನೂನನ್ನು ಯಾರೂ ಮೀರಕ್ಕಾಗೋದಿಲ್ಲ, ಹಾಗಾಗಿ ಇದೆಲ್ಲ ಅನಿವಾರ್ಯ. ತಪ್ಪು ಮಾಡಿದ್ದಾರೆ ಅಂತ ಎಲ್ಲರೂ ಎನ್ಕೌಂಟರ್ ಮಾಡ್ತಾನೆ ಹೋದರೆ ನಿಮ್ಮ ಗನ್ನಲ್ಲಿರೋ ಬುಲೆಟೇ ಸಾಕಾಗೋದಿಲ್ಲ. ಆದರೆ ಅವನನ್ನು ಬಿಟ್ಬಿಟ್ಟಿದ್ದಿದ್ರೆ ಅಂಥವ್ರು ಎಷ್ಟೋ ಜನಕ್ಕೆ ಮಾದರಿ ಆಗ್ತಿದ್ರು. ಆಗ ಯಾರಿಗೂ ಕಾನೂನಿನ ಮೇಲೆ ಭಯನೇ ಇರಲ್ಲ ಸರ್. ನೋಡಿ, ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಥ ವಿಚಾರ.
ಅದ್ರ ಬಗ್ಗೆ ಚರ್ಚೆ ಬೇಡ. ನಮಗೆ ಹೈಯರ್ ಅಥಾರಿಟೀಸಿಂದ ಪ್ರೆಷರ್ ಇದೆ. ಯು ಹ್ಯಾವ್ ಟು ಗೋ ಥ್ರೂ ಯುವರ್ ಪ್ರೊಸೀಜರ್ ಓನ್ಲಿ. ಸರ್, ಮೇಡಮ್ದು ಇದರಲ್ಲಿ ಏನು ತಪ್ಪಿಲ್ಲ. ನೀವೀಗ ಸಸ್ಪೆಂಡ್ ಅಂದರೆ ಎಲ್ಲಿಗೆ ಹೋಗಬೇಕು? ನೋಡಿ ಸತ್ಯ, ನೀವು ಮಾಡಿರೋಂಥ ಎನ್ಕೌಂಟರು ಸರಿಯಾಗಿದೆ ಅಂತ ನಿಮಗೆ ವಾದ ಮಾಡೋಕ್ಕೆ ಅವಕಾಶ ಇದೆ. ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಂಡ್ರೆ ನೀವು ಈ ಸಸ್ಪೆನ್ಷನಿಂದ ಪಾರಾಗ್ಬೋದು. ಯೋಚನೆ ಮಾಡಬೇಡಿ. ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಅದೆಲ್ಲ ಸರಿ ಸರ್, ಎನ್ಕೌಂಟರ್ ಮಾಡಿರೋದು ನಾನು. ಇವ್ರಿಗೆಲ್ಲ ಸಸ್ಪೆನ್ಷನ್ ಯಾಕೆ? ಅದೇನೇ ಇದ್ರೂ ನಾನೇ ನಿಭಾಯಿಸ್ತೀನಿ. ಇವ್ರನ್ನೆಲ್ಲ ಇದಕ್ಕೆ ಸೇರಿಸೋದು ಬೇಡ ಸರ್. ಅದೇಗಾಗುತ್ತೆ ಮೇಡಮ್, ನಾವು ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಈಗ ಶಿಕ್ಷೆ ಆದರೆ ಎಲ್ಲರೂ ಒಟ್ಟಿಗೆ ಸ್ವೀಕರಿಸೋಣ. ಹೌದು ಮೇಡಮ್, ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ನಿಲ್ಲೇಬೇಕು. ಬೇಡ ಅಂತ ಹೇಳಿದ್ನಲ್ಲ, ನೀವು ಡ್ಯೂಟಿನ ಮುಂದುವರಿಸಿ. ಇದನ್ನೆಲ್ಲ ನಾನು ನಿಭಾಯಿಸ್ತೀನಿ. ಮೇಡಮ್, ನಮ್ಮ ಜೊತೆ ನೀವು ಯಾವಾಗಲೂ ಇದ್ರಿ. ಇವಾಗ ನಮಗೆಲ್ಲ ನಿಮ್ಮ ಜೊತೆ ಇರೋಕ್ಕೊಂದು ಅವಕಾಶ ಸಿಕ್ಕಿದೆ. ಯಾಕೆ ಇದನ್ನು ಬೇಡ ಅಂತಿದ್ದೀರಾ? ಅದೇನೇ ಬಂದರೂ ಸರಿ, ನಾವೆಲ್ಲ ಒಟ್ಟಿಗೆ ಅದನ್ನು ಎದುರಿಸೋಣ. ಥ್ಯಾಂಕ್ ಯು ಸರ್. ಸತ್ಯ, ನೀವು ಒಳ್ಳೆ ಕೆಲಸ ಮಾಡಿದ್ದೀರ. ನಿಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಜನರ ಬೆಂಬಲ ಕೂಡ ಇದೆ. ನಿಮ್ಗೆ ಸೋಲಿಲ್ಲ. ಒಬ್ಬನೇ ಹಲೋ ಮೇಡಮ್, ಒಂದು ನಿಮಿಷ. ಹೇಳಿ. ಅಲ್ಲ, ಇದೆಲ್ಲ ಬೇಕಿತ್ತ ನಿಮಗೆ? ಎಷ್ಟು ಮೆರಿತಾ ಇದ್ರಿ, ಈಗೇನಾಯ್ತು? ಮನೇಲಿ ಕೂರೋ ಥರ ಆಯಿತು. ಸರ್, ನನಗೆ ಈಗ ಮಾತಾಡೋದಕ್ಕೆ ಮನಸ್ಸಿಲ್ಲ. ನಾನು ಬರ್ತೀನಿ. ಹಲೋ, ನೀವು ಮಾತಾಡ್ತಾ ಇರೋದು ಸೂರ್ಯಪ್ರಕಾಶ್ ಹತ್ರ ಅಲ್ಲ, ACP ಸೂರ್ಯಪ್ರಕಾಶ್ ಅವ್ರ ಹತ್ರ ಅನ್ನೋದನ್ನ ನೆನಪಿರಲಿ. ಹೌದು ಸರ್, ಆ ಪೋಸ್ಟಿಗೆ ಗೌರವ ಕೊಟ್ಟೆ ನಾನಿಷ್ಟು ಸಮಾಧಾನವಾಗಿ ಮಾತಾಡ್ತಿರೋದು. ಓ ಹೌದಾ? ಇಲ್ಲದೇ ಇದ್ರೆ ಏನು ಮಾಡ್ತಿದ್ರು? ಸರ್, ದಯವಿಟ್ಟು ಕೆಣಕ್ಬೇಡಿ ಪ್ಲೀಸ್. ನೋಡಿ, ಈ ಎನ್ಕೌಂಟರ್ ಕೇಸಿಂದ ನೀವು ಬಚಾವ್ ಆಗ್ಬೋದು ಅನ್ಕೋಬೇಡಿ. ಏನೋ ಕಮಿಷನರ್ಗೆ ನಿಮ್ಮ ಮೇಲೆ ಅಭಿಮಾನ, ಅದಕ್ಕೆ ನಿಮ್ಗೆ ಬೇಜಾರಾಗಬಾರ್ದು ಅಂತ ಹೇಳಿರ್ತಾರೆ. ಅದೇ ನಿಮ್ಮ ವಾದನ ನೀವೇ ಮಾಡ್ಕೊಂಡು ಗೆಲ್ಬೋದು ಅಂತ ಪುಂಗಿದ್ರಲ್ಲ. ಸರ್, ಅವ್ರ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬೇಡಿ. ಆಯ್ತಾಯ್ತು, ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಆದರೆ ಒಂದೊಂದು ತಿಳ್ಕೊಳ್ಳಿ, ಇನ್ನು ಮುಂದಕ್ಕೆ ನೀವು ಖಾಕಿ ತೊಡಲ್ಲ. ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ನಾನಷ್ಟೇ ಅಲ್ಲ, ಈಗ ನೀವು ಎದುರಾಕೊಂಡಿದ್ದೀರಲ್ಲ ದೇವೇಂದ್ರ ಅರಸ್, ಅವರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಹೆಸರು ಮಾಡ್ಬೋದು, ಹೀರೋಜನ್ ತರ್ಬೋದು ಅಂದ್ಕೊಂಡಿದ್ರಲ್ಲ. ಈಗ ಅದೇ ನಿಮ್ಮನ್ನ ಹೆಂಗೆ ಸುತ್ಕೊಂಡು ಹೊಡೆಯುತ್ತೆ ನೋಡ್ತಾ ಇರಿ. ಇನ್ನು ಮುಂದಕ್ಕೆ ಈ ಖಾಕಿ ಸವಾಸ ಬಿಟ್ಟು ಮನೇಲಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂತೂ ದುಷ್ಟಕೂಟಗಳೆಲ್ಲ ನನ್ನ ಬೆನ್ನ ಹಿಂದೆ ಒಂದಾಗಿದ್ದಾರೆ ಅಂತಾಯ್ತು. ಥ್ಯಾಂಕ್ ಯು ಸರ್, ಈ ಇನ್ಫಾರ್ಮೇಷನ್ನ ನನಗೆ ಕೊಟ್ಟಿದ್ದಕ್ಕೆ. ಇದು ನಾನು ನನ್ನ ಮುಂದಿನ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್.
ಅದೇನೋ ಹೇಳಿದ್ರಲ್ಲ, ನಾನು ಮತ್ತೆ ಕಾಕಿ ಹಾಕೋದಕ್ಕೆ ಬಿಡಲ್ಲ ಅಂತ. ನೀವು ನಿಮ್ಮ ಪ್ರಯತ್ನ ಮಾಡಿ, ನಾನು ನನ್ನ ದಾರಿ ನೋಡ್ಕೋತೀನಿ. ಆದರೆ ಒಂದಂತೂ ಸತ್ಯ ಸರ್, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮನ ಪಾಲಿಸ್ತಾರೋ ಅವ್ರನ್ನ ಧರ್ಮನೇ ಕಾಪಾಡುತ್ತೆ. ನೋಡೋಣ, ನನ್ನ ನ್ಯಾಯದ ಮಾರ್ಗ ಗೆಲ್ಲುತ್ತಾ ಅಥವಾ ನಿಮ್ಮ ಅನ್ಯಾಯದ ಮಾರ್ಗ ಗೆಲ್ಲುತ್ತಾ ಅಂತ. ಬರೀ ಸಸ್ಪೆಂಡ್ ಆದ್ರೆ ಸಾಲದು ರೀ. ನನ್ನ ಮಗನ್ನ ಸಾಯಿಸಿರೋರು ಇನ್ನೂ ಜೀವಂತವಾಗಿದ್ದಾರೆ, ಉಸಿರಾಡ್ತಾ ಇದ್ದಾರೆ. ಆಗಿರುವಾಗ ಆ ಬರೀ ಸಸ್ಪೆನ್ಷನು ನನಗೆ ಸಮಾಧಾನ ಕೊಡಲ್ಲ, ನನ್ನ ಮಗನ ಸಾವಿಗೆ ನ್ಯಾಯ ಕೊಡಲ್ಲ. ಸರ್, ಇದು ಮೊದಲನೇ ಮೆಟ್ಲು. ಇದನ್ನೇ ಆಧಾರವಾಗಿ ಇಟ್ಕೊಂಡು ಸತ್ಯನ ನಾವು ಹಣಿಬೇಕು. ಅವಳು ಬೇಕು ಬೇಕು ಅಂತಾನೆ ನನ್ನ ಮಗನ ಸಾಯಿಸಿದಾಳ್ರಿ. ಅವಳು ಈ ಪ್ರಪಂಚದ ಮೇಲೆ ಇರಬಾರ್ದು, ಸಾಯ್ಬೇಕವಳು. ನನಗಾದ ನೋವು, ಸಂಕಟ ಅವಳ ಮನೆಯವ್ರಿಗೆ, ಆ ರಾಮಚಂದ್ರ ರಾಯರ ಮನೆಯವ್ರಿಗೆ ಆಗಬೇಕು. ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿದ್ಲಲ್ಲ, ಅವಳಿಗೆ ರಕ್ತಾಭಿಷೇಕ ಆಗಬೇಕು. ಅದು ಅವಳ ರಕ್ತದಲ್ಲಿ, ಆಗಲೇ ನನಗೆ ಸಮಾಧಾನ, ನೆಮ್ಮದಿ. ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ ಸರ್. ಆದರೆ ಸ್ವಲ್ಪ ಸಮಯ ನೀವು ಯಾವ ವಿಚಾರನೂ ಮಾತಾಡಬೇಡಿ. ಈ ವಿಷಯದ ಕಾವು ಕಮ್ಮಿ ಆದಮೇಲೆ ನಿಮ್ಮ ಇಷ್ಟ ರೀ. ಅಲ್ಲಿ ತನಕ ಕಾಯೋ ಪೇಷನ್ಸು ನನಗಿಲ್ಲ. ತಾಳ್ಮೆ ತಗೋಬೇಕು ಸರ್. ಈಗ ನೀವು ಏನೇ ಮಾಡಿದರೂ ನಿಮ್ಮ ಕೈ ಸುಟ್ಕೊಂಡಾಗತ್ತೆ. ಇದರಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಎಲ್ರಿಗೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮೋಟಿವ್ ಕೂಡ ಎಲ್ರಿಗೂ ಕನ್ವಿನ್ಸ್ ಆಗುತ್ತೆ ಸರ್. ಸರಿ, ಇವಾಗೇನು ಮಾಡಬೇಕು? ಕಾಯಬೇಕು ತಾನೇ? ಕಾಯ್. ಥ್ಯಾಂಕ್ ಯು ಸರ್. ಇನ್ನು ಆ ಸತ್ಯ ಯೂನಿಫಾರ್ಮಲ್ಲಿ ಇರಲ್ಲ, ಅವಳ ಎನ್ಕ್ವೈರಿ ಶುರುವಾಗುತ್ತೆ. ಆಗಲಿ ಬಿಡಿ, ಎನ್ಕೌಂಟ್ರ್ ಬಗ್ಗೆ ವಿಚಾರಣೆ ಆಗಲಿ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾರನ್ನಾದರೂ ಬುಕ್ ಮಾಡೋದಾದರೆ ಬುಕ್ ಮಾಡ್ಕೊ, ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಸತ್ಯ ತಪ್ಪಿಸ್ಕೊ, ಅವಳಿಗೆ ಮೆಂಟಲ್ ಟಾರ್ಚರ್ ಕೊಡಬೇಕು. ಇಡೀ ಮನೆ ನರಳೋದನ್ನ ನಾನು ನೋಡಬೇಕು. ಅರ್ಥ ಆಯ್ತಾ? ಎಸ್ ಸರ್. ಅಮ್ಮ, ಸತ್ಯ ಬರ್ತಾ ಇದ್ದಾಳೆ. ಏನು ನೋಡ್ತಿದ್ದೀರಾ? ಹಚ್ಚರ ಪಟಾಕಿನ ಲೇ, ತೆಗಿಯೋ ಬೇಗ. ಒಂದು ನಿಮಿಷ, ಬೇಡ. ಸತ್ಯ, ಇದು ಸೆಲೆಬ್ರೇಷನ್ ಟೈಮು. ಸತ್ಯ, ನೀನು ಮಾಡಿರೋ ಸಾಧನೆನ ನಾವಿಷ್ಟು ಆಚರಿಸಿಲ್ಲ ಅಂದ್ರೆ ಹಿಂಗೆ. ಲೇ, ನೀನು ತೆಗಿಯೋ. ಬೇಡ ಅಂತ ಹೇಳಿದ್ನಲ್ಲ. ಏ ಹುಡುಗಿ, ಏನಾಯ್ತು? ನಿನ್ನ ಸಾಧನೆನ ಸಂಭ್ರಮಿಸೋಣ ಅಂತ ನಾವಿದ್ದೀವಿ, ನೀನು ನೋಡಿದ್ರೆ ಬೇಡ ಅಂತೀಯಾ? ಬೇಡ ಅತ್ತೆ. ಅಲ್ಲ, ಅದಕ್ಕೊಂದು ಕಾರಣ ಬೇಕಲ್ಲ. ಸ್ಟೇಷನಿಗೆ ಹೋಗಿದ್ದೆ, ಕಮಿಷನರ್ನ ಮೀಟ್ ಮಾಡಬೇಕು ಅಂತಲೂ ಹೇಳಿದ್ದೆ. ಏನಾಯ್ತು? ಅತ್ತೆ, ನನ್ನ ಮತ್ತೆ ನನ್ನ ಟೀಮ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಏನು, ನಿನ್ನನ್ನ ಸಸ್ಪೆಂಡ್ ಮಾಡಿದಾರಾ? ಯಾಕೆ? ಅಂಥ ಕೆಲಸ ನೀನೇನು ಮಾಡಿದ್ಯಂತೆ? ಸತ್ಯ, ನೀನು ಜೋಕ್ ಮಾಡ್ತಿಲ್ಲ ತಾನೆ? ನಿನ್ನನ್ನೇನಕ್ಕೆ ಸಸ್ಪೆಂಡ್ ಮಾಡ್ತಾರೆ? ಸತ್ಯ, ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ನೀನು ಈಗ ಸಪ್ಪಿಗೆ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಏನು ತಿಳ್ಕೊಬೇಕು? ಇವಳು ಸುಮ್ಮನೆ ನಿಂತಿದ್ದಾಳೆ ಅಂದರೆ ಸಸ್ಪೆಂಡ್ ಆಗಿರೋದು ನಿಜ ಅಂತಾಯ್ತು.
ಇದನ್ನು ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ ಹುಡುಗಿ. ಸಸ್ಪೆಂಡ್ ಆಗೋದಕ್ಕಿಂತ ನಾಚಿಗೇಡು ಇನ್ನೇನಿದೆ ಹೇಳು ಹೇಳು. ಅತ್ತೆ ನೀವು ಹೇ ಹುಡುಗಿ, ಯಾಕಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದೀಯಾ? ನಮ್ಮತ್ತೆ ಏನಪ್ಪ ಈ ಥರ ಮಾತಾಡ್ತಿದ್ದಾಳೆ, ಮತ್ತೆ ಹಳೇ ಚಾಳಿ ಶುರು ಹಚ್ಕೊಂಡ್ಬಿಟ್ಲು ಅಂತ ಅನ್ಕೊಂಡಿದೀಯಾ? ಹಾಗೇನೂ ಇಲ್ಲ, ಸುಮ್ಮನೆ ಒಂದು ಚಮಕ್ ಕೊಟ್ಟೆ ಅಷ್ಟೇ. ಆಗಾಗ ನಾನು ಅತ್ತೆ ಅಂತ ತೋರಿಸ್ಕೊಳ್ದೇ ಇದ್ರೆ ಏನು ಮಜಾ ಇರುತ್ತೆ ಹೇಳು? ಸೀತಾ, ಒಂದು ಕ್ಷಣದಲ್ಲಿ ಹೆದರಿಸಿಬಿಟ್ಟಿಯಲ್ಲೇ. ಅಕ್ಕ, ನೀನು ಹೀಗಾಡೋದು ನೋಡಿ ನಮ್ಮೆಲ್ರಿಗೂ ಒಂದು ಕ್ಷಣ ಎದೆ ಬಡ್ತಾನೆ ನಿಂತು ಹೋದಾಗಾಯ್ತು. ಹೌದು ಚಿಕ್ಕಿ. ಅಮ್ಮ ಏನಮ್ಮ ಒಂದು ಸೆಕೆಂಡ್ಗೆ ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿದ್ರಲ್ಲ. ಹೌದು ಸತ್ಯ, ಸಸ್ಪೆನ್ಷನ್ಗೆ ಕಾರಣ ಏನಂತೆ? ಕಾರಣ ಇನ್ನೇನೋ ಇರುತ್ತೆ. ಎನ್ಕೌಂಟ್ರಿಗೆ ಎನ್ಕ್ವೈರಿ ಬಂದಿರುತ್ತೆ, ಮೇಲಿನ ಆಫೀಸರಿಂದ ಪ್ರೆಷರ್ ಇರುತ್ತೆ, ಅದಕ್ಕೆ ಇವಳ ಟೀಮನ್ನು ತೆಗೆದು ಹಾಕಿದ್ದಾರೆ ಅಷ್ಟೇ. ಅತ್ತೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಹೇಗೆ ಅಂದರೆ, ನನ್ನ ಸೊಸೆ ತನ್ನ ಕರ್ತವ್ಯದಲ್ಲಿ ಕಿಂಚಿತ್ತೂ ಲೋಪ ಮಾಡೋಳಲ್ಲ ಅಂತ ಅಂದಮೇಲೆ ಅವಳಿಗೆ ಇಷ್ಟಾದರೂ ಪ್ರಶಂಸೆ ಸಿಕ್ಕಿಲ್ಲ ಅಂದರೆ ಹೇಗೆ? ಅದೇನೋ ಹೇಳ್ತಾರಲ್ಲ, ಹಣ್ಣಿರೋ ಮರಕ್ಕೆ ಜಾಸ್ತಿ ಕಲ್ಲೇಟು ಅಂತ, ಇದು ಹಾಗೆ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಅಂದಮೇಲೆ ಯಾವಾಗಲೂ ಈ ಸಸ್ಪೆನ್ಷನ್ನು, ಟ್ರಾನ್ಸ್ಫರು ಇದಕ್ಕೆಲ್ಲ ರೆಡಿನೇ ಇರಬೇಕು. ಇದಕ್ಕೆಲ್ಲ ಕುಗ್ಗೋ ಹಾಗಿಲ್ಲ ನೀನು. ಸೀತಾ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸತ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಥ್ಯಾಂಕ್ ಯು ರಾರೆ. ನೀವು ಅತ್ತೆ ತಪ್ಪು ತಿಳ್ಕೊಂಡಿದ್ರೇನೋ ಅಂತ ಹೆದರ್ಬಿಟ್ಟಿದ್ದೆ. ಸತ್ಯ ಹಾಗಾಗ್ಲಿಲ್ಲ. ಸತ್ಯ, ನಿನಗೆ ನಮ್ಮ ಇಡೀ ಫ್ಯಾಮಿಲಿ ಸಪೋರ್ಟ್ ಇರಬೇಕಾದ್ರೆ ಹೀಗೆ ಏನೇನೋ ಅನ್ಕೊಂಡು ಹೆದರ್ಕೊಳಕ್ಕೆ ಹೋಗ್ಬೇಡ. ನಡಿ ಮನೆ ಒಳಗಡೆ ಹೋಗೋಣ. ಸಪ್ಪಗಿರ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋ ವಿಷಯ ಇದು. ಸೆಲೆಬ್ರೇಟ್ ಮಾಡಬೇಕು. ಹಾ, ಸೀತಾ, ಏನೇ ನಿನ್ನ ಮಾತಿನ ಅರ್ಥ? ಮತ್ತಿನ್ನೇನ್ರಿ, ನನ್ನ ಸೊಸೆ ಎಂಥ ಪ್ರಾಮಾಣಿಕ ಅಧಿಕಾರಿ ಅನ್ನೋದಕ್ಕೆ ಇವತ್ತು ಸರ್ಟಿಫಿಕೇಟ್ ಸಿಕ್ಕಿದೆ. ಇದನ್ನ ಸಂಭ್ರಮಿಸದಿದ್ರೆ ಹೇಗೆ ಅಲ್ವೇನೋ ಹುಡುಗ್ರ? ಹೌದು, ಕರೆಕ್ಟಾಗಿ ಹೇಳಿದ್ರಿ ಸೀತಮ್ಮ. ಮತ್ತೇನ್ ಹಾಗೆ ನಿಂತಿದ್ದೀರಾ? ಹಚ್ಚಿ ಪಟಾಕಿ. ಯಾಕೆ ಹೀಗಿದೀಯಾ? ಧೈರ್ಯವಾಗಿರು. ಆ ದೇವ್ರು ಏನೇ ಮಾಡಿದ್ರು ಒಳ್ಳೇದೇ ಮಾಡ್ತಾನೆ ಸತ್ಯ. ಈಗ ನಮಗೆ ಇದೆಲ್ಲ ಕಷ್ಟ ಅನಿಸ್ಬೋದು, ಆದರೆ ನಾಳಿನ ದಾರಿಗೆ ಬೆಳಕಿನ ದೀಪ ಹಚ್ಚುವಂಥ ಅನುಭವಗಳಿವೆ. ಉರ್ಮಿಳಾ, ಆರತಿ ಮಾಡಿ. ಏನ್ರು ನೀವು ಬರ್ತೀವಿ ಅಂತ ಒಂದು ಮಾತು ಹೇಳಲಿಲ್ಲ? ಬರ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ, ಎಲ್ಲ ಸೀತಮ್ಮನ ಪ್ಲಾನು. ನಿಜ ಹೇಳಬೇಕು ಅಂದರೆ ನಾವೇ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ವಿ, ಆದರೆ ನೀನು ನಮ್ಮೆಲ್ಲರಿಗಿಂತ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟೆ. ಸತ್ಯ, ನಾವಿನ್ನು ಹೊರಡ್ತೀವಿ. ನೀನಂತೂ ಪೊಲೀಸ್ ಆದಾಗಿಂದ ಪುರ್ಸೋತೆ ಇದ್ದಂಗೆ ಕೆಲಸ ಮಾಡಿದ್ಯಾ. ಈ ಸಸ್ಪೆನ್ಷನ್ ಪೀರಿಯಡ್ ಏನಾದರೂ ಆರಾಮಾಗಿ ಮನೇಲಿರು. ಅಲ್ಲ, ಇಷ್ಟು ಬೇಗ ಎಲ್ಲಿ ಹೊರಟ್ರಿ? ಊಟ ಮಾಡ್ಕೊಂಡು ಹೋಗಿ. ಅಯ್ಯಯ್ಯೋ, ಹೊಟ್ಟೆ ಈಗ ಆಲ್ರೆಡಿ ತುಂಬಿದೆ. ನೀನೇನಿದ್ರು ನೀನು ಮಾಡ್ಬೇಕಷ್ಟೇ. ಟೈಮ್ ಆಗ್ತಿದೆ ಸತ್ಯ, ನಾವು ಹೊರಡ್ತೀವಿ. ಸರಿ, ಬರ್ತೀವಿ. ಆಯ್ತು, ಬಾಯ್ ಬಾಯ್.
ಹಾಂ ಹೇಳು ಹೇಳು. ಅಮ್ಮ ಇದೇನು ನೀನು ನೋಡಿದ್ರೆ ಸಚಿನ್ಗೆ ಕೆಳಗಡೆ ಪಟಾಕಿ ಹೊಚ್ಚಿ ಸೆಲೆಬ್ರೇಟ್ ಮಾಡಿಸ್ದೆ, ಇವಾಗ ಸಕ್ಕರೆ ತಿನ್ನಿಸ್ತಾ ಇದೆಯಾ? ಸಸ್ಪೆಂಡ್ ಆಗಿದ್ದಾಳ ಅವಳು. ಹ್ಞೂ ಅತ್ತೆ, ಇನ್ನೊಂದು ಸ್ವಲ್ಪ ದಿನ ನಾನು ಕೆಲ್ಸಕ್ಕೆ ಹೋಗುವಾಗಿಲ್ಲ. ಆದ್ರೆ ನೀವು ನೋಡಿದ್ರೆ ಫೇಲ್ ಆಗಿರೋ ಹುಡುಗಿಗೆ ಡಿಸ್ಟಿಂಕ್ಷನ್ ಲೆವೆಲಲ್ಲಿ ಪಾಸ್ ಆಗಿರೋ ಥರ ಫೀಲ್ ಕೊಡ್ತಾ ಇದ್ದೀರಾ. ನನ್ನ ಸೊಸೆ ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಸರಿಯಾಗಿ ನೋಡೋಕೆ ಕಣ್ಣಿಲ್ಲ ಅಂದಮೇಲೆ ಯಾರೇನು ಮಾಡೋಕ್ಕಾಗತ್ತೆ? ಅಷ್ಟಕ್ಕೂ ನನ್ನ ಸೊಸೆ ಯಾವುದೋ ಕೆಟ್ಟ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ದಲ್ಲ, ಒಂದು ಹುಡುಗಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ಸಸ್ಪೆಂಡ್ ಆಗಿರೋದು. ನನಗಂತೂ ನನ್ನ ಸೊಸೆ ಅಂದರೆ ಹೆಮ್ಮೆನಪ್ಪ, ಯಾರೇನು ಬೇಕಾದರೂ ಅಂದ್ಕೊಳ್ಳಿ. ಆದರೆ ಸೀತಾ, ಡಿಪಾರ್ಟ್ಮೆಂಟ್ ಪ್ರಕಾರ ಇದು ತಪ್ಪೆ. ಅದಕ್ಕೆ ಅಂತಲೇ ಸತ್ಯನ ಸಸ್ಪೆಂಡ್ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಕಣ್ಣಿಲ್ಲ ಅದು ಇದು ಅಂತ ಡೈಲಾಗ್ ಹೊಡಿಬೇಕಾ? ರೀ, ಡಿಪಾರ್ಟ್ಮೆಂಟ್ನವರು ಏನು ಬೇಕಾದರೂ ಮಾಡಲಿ, ಅದಲ್ಲ ನನ್ನ ಪಾಯಿಂಟು. ಅಲ್ಲ, ಕಳ್ಳರು ದರೋಡೆಕೋರರು ಬಿಂದಾಸಾಗಿ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ನನ್ನ ಸೊಸೆ ನ್ಯಾಯಕ್ಕೋಸ್ಕರ ಹೋರಾಡಿದಾಳೆ, ಅವಳಿಗೆ ಸಸ್ಪೆನ್ಷನ್ ಆರ್ಡ್ರು ಕೊಟ್ಟಿದ್ದಾರೆ. ಆದರೆ ಅವಳು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಬೇಕು? ಅದು ನನ್ನ ಪಾಯಿಂಟು. ಆದರೆ ಅತ್ತೆ, ಸಸ್ಪೆನ್ಷನ್ ಆದರೆ ಕೆರಿಯರ್ನಲ್ಲಿ ಒಂದು ಕಪ್ ಚುಕ್ಕೆ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಹುಡುಗಿ, ಎಂಥೆಂಥವರು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇನ್ನೂ ಆರಾಮಾಗಿ ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ ನೀನೇನು ಮಾಡಿದ್ಯಾ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಕರೆಕ್ಟ್, ನಿಮ್ಮ ಅತ್ತೆ ಹೇಳೋದ್ರಲ್ಲಿ ಸತ್ಯ ಇದೆಯಮ್ಮ. ನೀನು ಯಾಕೆ ಇದಕ್ಕೆಲ್ಲ ಹೆದರ್ಕೋತೀಯ? ನಾವೆಲ್ಲ ನಿನ್ನ ಬೆನ್ನ ಹಿಂದೆ ಇದ್ದೀವಿ.